ಇನ್ನೊಂದು ಹೇಳ್ತೀನಿ ಸರ್, ನಾನು ದರ್ಶನ್ sir. ಆಕ್ಚುಲಿ ಒಂದು ಬಾಡಿ ನಂದು ಓಕೆ ಇಲ್ಲಿ ಮೇಲ್ಗಡೆ ಎಲ್ಲ ಸಣ್ಣ ಇರೋದು. ನನಗೆ ಆಕ್ಚುಲಿ ತೈಸು ತೊಡೆ ಎಲ್ಲ ಇಷ್ಟು ದಪ್ಪ ಆಯ್ತು ನನಗೆ. ಓಕೆ ಎಷ್ಟೋ ಸಲ ನನ್ನ ನಡಿಬೇಕಾದ್ರೂ ಕೂಡ ತೊಡೆ ಎಲ್ಲ ಹಿಂಗಿದೆ, ಯಾಕಂದ್ರೆ ಒಂಥರ ಲೇಡೀಸ್ ತರ ಇದ್ದಿದ್ದು ನನಗೆ ಆಕ್ಚುಲಿ. ಅಂದ್ರೆ ನಾನು ತಿಂದಿದ್ದಲ್ಲ ಅಲ್ಲಿಗೆ ಹೋಗ್ಬಿಡೋದು, ಬಾಡಿ ಟ್ರಾನ್ಸ್ಫಾರ್ಮ್ ಆತರ ಮಾಡ್ಕೊಳಕ್ಕೆ. ಏನಿಲ್ಲ. ದರ್ಶನ್ ಸರ್ ಹೇಳ್ತಿರೋದು ನಿಜವಾಗ್ಲೂ ನಿಜಾನೇ. ಯಾಕಂದ್ರೆ ಸ್ವಲ್ಪ ಜನಕ್ಕೆ ಲೋವರ್ ಬಾಡಿಲಿ ಬಾಡಿ ಫ್ಯಾಟ್ ಜಾಸ್ತಿ ಇರುತ್ತೆ, ಸ್ವಲ್ಪ ಜನಕ್ಕೆ ಹೊಟ್ಟೆ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಇರುತ್ತೆ, ಸ್ವಲ್ಪ ಜನಕ್ಕೆ ಚೆಸ್ಟ್ ಭಾಗದಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ. ಇದನ್ನ ಹೇಗೆ ಈಸಿಯಾಗಿ ಕಮ್ಮಿ ಮಾಡೋದು ಅಂತ ಹೇಳ್ತೀನಿ, ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ನಮ್ಮ ಪೇಜ್ ಅಲ್ಲಿ ಫ್ಯಾಟ್ ಲಾಸ್ ಬಗ್ಗೆ ತುಂಬಾ ವಿಡಿಯೋಸ್ ಪೋಸ್ಟ್ ಮಾಡ್ತಿರ್ತೀವಿ, ಫಾಲೋ ಮಾಡ್ಕೊಳ್ಳಿ. ಈ ರೀತಿ ಬಾಡಿ ಫ್ಯಾಟ್ ಎಲ್ಲ ಸ್ಟೋರ್ ಆಗೋದು ಏನ್ ರ್ಯಾಂಡಮ್ ಆಗೇನೂ ಆಗಲ್ಲ. ಇದು ಆಕ್ಚುಲಿ ಜೆನೆಟಿಕ್ಸ್ ಇಂದ ಆಗುತ್ತೆ, ಅಥವಾ ಫ್ಯಾಟ್ ಸೆಲ್ ರಿಸೆಪ್ಟರ್ಸ್ ಇಂದ ಆಗುತ್ತೆ, ಅಥವಾ ಹಾರ್ಮೋನ್ ಚೇಂಜಸ್ ಇಂದ ಆಗುತ್ತೆ. ಗಾಯ್ನಾಟ್ ಪ್ಯಾಟರ್ನ್ ಜಾಸ್ತಿ ಅಂದ್ರೆ ತುಂಬಾ ಜನಕ್ಕೆ ಥೈಸ್ ಅಲ್ಲಿ ಹಿಪ್ ಪಾರ್ಟ್ ಅಲ್ಲಿ ಜಾಸ್ತಿ ಫ್ಯಾಟ್ ಸ್ಟೋರ್ ಆಗುತ್ತೆ. ಇದು ಬಿಕಾಸ್ ಆಫ್ ಈಸ್ಟ್ರೋಜನ್ ಇಂದಾನೆ. ಅಂಡ್ ಆಲ್ಸೋ ಫೀಮೇಲ್ಸ್ ಗೆಲ್ಲ ಇದು ನ್ಯಾಚುರಲ್ ಆಗಿ ಜಾಸ್ತಿ ಸ್ಟೋರ್ ಆಗ್ಬಿಡುತ್ತೆ. ಆಂಡ್ರಾಯ್ಡ್ ಪ್ಯಾಟರ್ನ್ ಅಂತ ಇದೆ. ಆಕ್ಚುಲಿ ಇದು ನಿಮ್ಮ ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಎಲ್ಲ ಸ್ಟೋರ್ ಆಗುತ್ತೆ. ಇದು ಇನ್ಫ್ಲೂಯೆನ್ಸ್ ಆಗಿರೋದೇ ಟೆಸ್ಟಾಸ್ಟ್ರೋನ್ ಇಂದ. ಆದ್ರೆ ಇದು ಸ್ಟೋರ್ ಆಗೋದೇ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸೋಲ್ ಇಂದ, ಮತ್ತೆ ನಿಮ್ಮ ಇನ್ಸುಲಿನ್ ಲೆವೆಲ್ ಸೆನ್ಸಿಟಿವಿಟಿ ಇಂದ. ಫ್ಯಾಟ್ ಸೆಲ್ಸ್ ರಿಸೆಪ್ಟರ್ಸ್ ಅಲ್ಲೇ ಆಲ್ಫಾ ಬೀಟಾ ಅಂತಾನು ಇದೆ. ಸೊ ಅದ್ರಲ್ಲಿ ಲೋವರ್ ಬಾಡಿ ಫ್ಯಾಟ್ ಏನಿರುತ್ತೆ ಅದನ್ನ ನಾವು ಆಲ್ಫಾ ರಿಸೆಪ್ಟರ್ಸ್ ಅಂತ ಹೇಳ್ತೀವಿ. ದರ್ಶನ್ ಸರ್ಗೂ ಇದೇ ಇರೋದು. ಇದನ್ನ ರೆಡ್ಯೂಸ್ ಮಾಡಕ್ಕೆ ಸ್ವಲ್ಪ ಕಷ್ಟ, ಬಟ್ ಆದ್ರೆ ಅದನ್ನ ಮಾತ್ರ ರೆಡ್ಯೂಸ್ ಮಾಡಬೇಕು ಅಂದ್ರೆ ಸ್ಪಾಟ್ ರಿಡಕ್ಷನ್ ಎಲ್ಲ ಆಗಲ್ಲ. ಒಂದು ಡಯಟ್ ಅಂತ ಮಾಡಿ ಸಿಂಪಲ್ ಅಂಡ್ ಈಸಿ ಆಗಿರ್ಬೇಕು. ಅದ್ರ ಜೊತೆಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಮಾಡಿ, ಮತ್ತೆ ಕ್ಯಾಲೋರೀಸ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್. ಇದನ್ನೆಲ್ಲ ಮಾಡಿದ್ರೆ ಈಸಿಯಾಗಿ ಅಚೀವ್ ಮಾಡಬಹುದು. ನೀವೇನಾದ್ರೂ ಡಿ ಬಾಸ್ ಫ್ಯಾನ್ ಆಗಿದೆ, ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ದರ್ಶನ್ ಸರ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ.